ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್, ನಮಸ್ತೆ. ಇದು ನನ್ನ ಬೆಳಗಿನ ರೊಟೀನ್ ಆಗಿರುತ್ತೆ. ಹೇಗಿರುತ್ತೆ, ಮಕ್ಕಳು ಸ್ಕೂಲ್ಗೆ ಹೋಗೋ ಮುಂಚೆ ತಿಂಡಿ ಮಾಡ್ತೀನಲ್ಲ, ಸೊ ಆ ರೊಟೀನ್ ಆಗಿರುತ್ತೆ. ಇವತ್ತು ಚಪಾತಿ ಮತ್ತು ಬೆಂಡೆಕಾಯಿ ಪಲ್ಯ ಮಾಡೋಣ ಅಂತ ಹೇಳಿ ಬೆಂಡೆಕಾಯಿನ ರಾತ್ರಿನೇ ತೊಳೆದು ಹುರಿದು ಇಟ್ಕೊಂಡಿದ್ದೆ. ಸೊ ಬೆಳಗ್ಗೆದು ಒಗ್ಗರಣೆ ಹಾಕ್ತಾಯಿದ್ದೀನಿ ಅಷ್ಟೇ. ಈರುಳ್ಳಿ ಟೊಮೆಟೊನ ಕಟ್ ಮಾಡಿ ಹಾಕ್ಕೊಂಡು ಮತ್ತು ಬೆಂಡೆಕಾಯಿ ಹಾಕಿ ಅದಕ್ಕೊಂದು ಸ್ವಲ್ಪ ನಾವು ಹುಣಸೆ ರಸ ಹಾಕ್ತೀವಿ. ಹುಣಸೆ ರಸನೂ ಹಾಕ್ಬಿಟ್ಟು ಆಮೇಲೆ ಬೇಳೆ ಸಾರು ಪೌಡರ್ ಹಾಕ್ತೀವಿ. ಬೇಳೆ ಸಾರು ಪೌಡ್ರ್ ಹಾಕಿ ಒಂದು ಗ್ಲಾಸ್ ನೀರು ಹಾಕ್ಬಿಟ್ಟು 2 ವಿಜಿಲ್ ಬರ್ಸಿದ್ರೆ ಬೆಂಡೆಕಾಯಿ ಪಲ್ಯ ರೆಡಿ ಆಯಿತು. ಈಗ ಚಪಾತಿ ಹಿಟ್ಟು ಕಲಿಸ್ಬೇಕು. ಚಪಾತಿ ಹಿಟ್ಟು ಕಲಿಸುವಾಗ ಏನು ಮಾಡ್ತೀನಿ ಅಂದರೆ ಬರೀ ಉಪ್ಪು ನೀರು ಬಿಟ್ಟರೆ ಬೇರೆ ಏನೂ ಹಾಕೋಲ್ಲ. ಅಷ್ಟನ್ನು ಹಾಕಿ ಕಲಿಸ್ತೀನಿ. ಮೊದಲೆಲ್ಲ ಏನು ಮಾಡ್ತಿದ್ದೆ, ಹಾಲು ಹಾಕ್ತಿದ್ದೆ, ಸಮ್ ಟೈಮ್ ಮೊಸರೆಲ್ಲ ಹಾಕಿ ಕಲಿಸಿದೆ. ಬಟ್ ಆದರೂ ಸಾಫ್ಟಾಗಿ ಬರ್ತಿರಲಿಲ್ಲ. ಈಗ ಈ ಥರ ನೋಡಿ, ಒಂದು ಉಂಡೆ ಮೇಲೆ ಒಂದು 2 ಡ್ರಾಪ್ ಆಯಿಲ್ ಹಾಕ್ಬಿಟ್ಟು ಮತ್ತೆ ಇನ್ನೊಂದು ಉಂಡೆ ಇಟ್ಟು ಪ್ರೆಸ್ ಮಾಡಿ ಅದನ್ನು ಒತ್ತುತ್ತೀನಿ. ಆವಾಗ ಲೇಯರ್ ಆಗಿರುತ್ತೆ, ತುಂಬ ಸಾಫ್ಟಾಗೂ ಬರುತ್ತೆ. ಒಂದ್ಸರಿ ಟ್ರೈ ಮಾಡಿ ನೋಡಿ. ಇದು ನಾನು ಯಾರೋ ಯೂಟ್ಯೂಬೆಲ್ಲ ಮಾಡಿದ್ರು, ಅದನ್ನು ನೋಡಿ ಟ್ರೈ ಮಾಡಿದೆ. ಚಪಾತಿ ಅಂದರೆ ತುಂಬಾ ಸಾಫ್ಟಾಗಿ ಬರುತ್ತೆ ನೋಡಿ. ಮಕ್ಕಳು ಲಂಚ್ ಬಾಕ್ಸ್ ರೆಡಿ ಆಯಿತು. ನನ್ನ ಮಗಳು ಆಗಲೇ ಹೊರಟ್ಲು ಸ್ಕೂಲಿಗೆ. ಓಕೆ, ಬಾಯ್.